ಈಗಿರುವಂತಹ ಜೀವನ ಶೈಲಿಯಲ್ಲಿ ಸಾಕಷ್ಟು ಕಾಯಿಲೆಗಳನ್ನ ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಅದನ್ನ ಮನೆಯಲ್ಲೇ ನಾವು ಪರಿಹಾರವನ್ನ ಕಂಡುಕೊಂಡ್ರೆ ಅತ್ಯುತ್ತಮ ಅನ್ನೋದು ನಮ್ಮ ಅಭಿಪ್ರಾಯ. ಆ ನಿಟ್ಟಿನಲ್ಲಿ ಶ್ವೇತಾ ಅವರು ಒಂದು ಮನೆ ಮದ್ದನ್ನ ತಿಳಿಸ್ಕೊಡ್ತಾ ಇದ್ದಾರೆ, ಬನ್ನಿ ನೋಡ್ಕೊಂಡು ಬರೋಣ. ನಮಸ್ಕಾರ ವೀಕ್ಷಕರೇ, ನಮಸ್ತೆ. ಆಯುಷ್ನ ಮನೆಮದ್ದು ವಿಭಾಗಕ್ಕೆ ಸ್ವಾಗತ. ನಾನು ಶ್ವೇತಾ. ಇವತ್ತಿನ ನಮ್ಮ ಮನೆಮದ್ದು ಸಂಚಿಕೆಯಲ್ಲಿ ನಾನು ಹೈ ಬ್ಲಡ್ ಪ್ರೆಷರ್ ಅನ್ನು ಕಡಿಮೆ ಮಾಡುವಂತಹ ಮನೆಮದ್ದನ್ನ ಹೇಳ್ಕೊಡ್ತಾ ಇದ್ದೀನಿ. ರಕ್ತದೊತ್ತಡ, ಬ್ಲಡ್ ಪ್ರೆಷರ್ ಈಗ ಸರ್ವೇ ಸಾಮಾನ್ಯವಾಗಿ ನಾವು ಕೇಳಿಬರುವಂತಹ ಒಂದು ಕಾಯಿಲೆ. ನಮ್ಮ ಹೃದಯದ ನಾಳಗಳಿಗೆ ರಕ್ತ ಪಂಪ್ ಆಗುವಾಗ ಉಂಟಾಗುವಂತಹ ಒತ್ತಡವನ್ನು ನಾವು ರಕ್ತದೊತ್ತಡ ಅಂತ ಕರಿತೀವಿ. ಇದರಲ್ಲಿ ಏರುಪೇರು ಉಂಟಾದಾಗ, ಇದು ಹೆಚ್ಚಾದಾಗ ಇದನ್ನ ಹೈ ಬ್ಲಡ್ ಪ್ರೆಷರ್ ಅಂತೀವಿ, ಕಡಿಮೆ ಆದಾಗ ಇದನ್ನ ಲೋ ಬ್ಲಡ್ ಪ್ರೆಷರ್ ಅಂತ ಕರಿತೀವಿ. ಇದು ನಮ್ಮ ಹೃದಯದ ರಕ್ತನಾಳಗಳ ಕಾಯಿಲೆಗಳಿಗೆ ದಾರಿ ಮಾಡಿ ಕೊಡುತ್ತೆ. ಹಾಗೆ ಇದನ್ನ ನಾವು ಸಮಯಕ್ಕೆ ಸರಿಯಾಗಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳದೆ ಹೋದ್ರೆ ಇದರಿಂದ ಅನೇಕ ಹಾರ್ಟ್ ಪ್ರಾಬ್ಲಮ್ಸ್, ಕಿಡ್ನಿ ಪ್ರಾಬ್ಲಮ್ಸ್ ಮತ್ತು ಸ್ಟ್ರೋಕ್ ಅಂತಹ ಕಾಯಿಲೆಗಳು ಕೂಡ ಶುರುವಾಗುತ್ತೆ. ರಕ್ತದೊತ್ತಡ ಇದ್ದಾಗ ನಾವು ಸಮಯಕ್ಕೆ ಸರಿಯಾಗಿ ಇದನ್ನ ನಾವು ಚೆಕ್ ಮಾಡ್ತಾ ಇರಬೇಕು. ಹಾಗೆ ನಾವು ಇದಕ್ಕಾಗಿ ರೆಗ್ಯುಲರ್ ಮೆಡಿಕೇಶನ್ ತಗೋತಾ ಇರಬೇಕು. ಅದರ ಜೊತೆಗೆ ಇದಕ್ಕೆ ಅನುಗುಣವಾದ ಆಹಾರವನ್ನ ಸೇವಿಸ್ತಾ ಇರಬೇಕು. ಓಕೆ, ಹಾಗಾದ್ರೆ ಇವತ್ತು ಹೈ ಬ್ಲಡ್ ಪ್ರೆಷರ್ ಅನ್ನ ಕಡಿಮೆ ಮಾಡುವಂತಹ ಒಂದು ಸಿಂಪಲ್ ಆದ ಹೋಮ್ ರೆಮಿಡಿಯನ್ನ ತೋರಿಸ್ತೀನಿ, ಬನ್ನಿ. ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಈರುಳ್ಳಿ ಮತ್ತು ಜೇನುತುಪ್ಪ. ಇದನ್ನು ತಯಾರಿಸುವಂತಹ ವಿಧಾನ ತುಂಬಾ ಸುಲಭವಾಗಿದೆ, ಬನ್ನಿ ತೋರಿಸ್ತೀನಿ. ಮೊದಲು ನಾವು ಕತ್ತರಿಸಿದಂತಹ ಈರುಳ್ಳಿಯನ್ನ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಈರುಳ್ಳಿ ಪೇಸ್ಟ್ ಈಗ ರೆಡಿ ಆಗಿದೆ. ಈ ಪೇಸ್ಟ್ ಅನ್ನ ನಾವು ಸ್ಟ್ರೈನರ್ಗೆ ಟ್ರಾನ್ಸ್ಫರ್ ಮಾಡಿ ಅದರ ಜ್ಯೂಸ್ ಅನ್ನ ತಗೋಬೇಕಾಗತ್ತೆ. ಈರುಳ್ಳಿ ಜ್ಯೂಸ್ ಅನ್ನ ನಾವು ರೆಡಿ ಮಾಡಿದೀವಿ. ಈಗ ಒಂದು ಬೌಲ್ಗೆ 1 ಟೀ ಸ್ಪೂನ್ ಅಷ್ಟು ಈರುಳ್ಳಿ ಜ್ಯೂಸ್ ಹಾಕೋತಾ ಇದ್ದೀನಿ. ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಜೇನುತುಪ್ಪವನ್ನ ಸೇರಿಸ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಿಶ್ರಣವನ್ನ ದಿನಕ್ಕೆ 2 ಬಾರಿ ಸೇವಿಸೋದ್ರಿಂದ ಹೈ ಬಿಪಿ ಕಡಿಮೆ ಆಗುತ್ತೆ. ಈ ಮನೆಮದ್ದಿನಲ್ಲಿ ಬಳಸಿರುವಂತಹ ಈರುಳ್ಳಿಯಲ್ಲಿ ಕ್ವಾರ್ಸಿಟಿನ್ ಅನ್ನೋ ನೈಸರ್ಗಿಕವಾದ ರಾಸಾಯನಿಕ ಅಂಶ ಇದೆ. ಇದು ಹೃದಯದ ರಕ್ತನಾಳಗಳಲ್ಲಿ ಉಂಟಾಗುವಂತಹ ಕಾಂಟ್ರಾಕ್ಷನ್ ಅನ್ನ ಕಡಿಮೆ ಮಾಡುತ್ತೆ. ನೆನಪಿರ್ಲಿ, ಈ ಮನೆಮದ್ದನ್ನ ನೀವು ಹೈ ಬಿಪಿ ಇದ್ದಾಗ ಮಾತ್ರ ಸೇವಿಸಬೇಕು. ಸರಿ ವೀಕ್ಷಕರೇ, ಹೈ ಬಿಪಿಗಾಗಿ ಮತ್ತೊಂದು ಮನೆಮದ್ದನ್ನ ತೋರಿಸ್ತೀನಿ, ಬನ್ನಿ. ಹೈ ಬಿಪಿ ಕಂಟ್ರೋಲ್ ಮಾಡುವಂತಹ ಇನ್ನೊಂದು ಮನೆಮದ್ದಿಗೆ ಬೇಕಾದಂತಹ ಸಾಮಗ್ರಿಗಳು ತುಂಬಾ ಸುಲಭ. ಕರ್ಬೂಜ ಬೀಜಗಳು. ಇದನ್ನ ಬಳಸಿ ಹೇಗೆ ಮನೆಮದ್ದನ್ನ ತಯಾರಿಸಬೇಕು ಅಂತ ತೋರಿಸ್ತೀನಿ. ಮೊದಲು 2 ಸ್ಪೂನ್ ಅಷ್ಟು ಕರ್ಬೂಜ ಬೀಜಗಳನ್ನ ನಾವು ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. 2 ಸ್ಪೂನ್ ಅಷ್ಟು ಕರ್ಬೂಜ ಬೀಜಗಳನ್ನ ತಗೋತಾ ಇದ್ದೀನಿ. ಕರ್ಬೂಜ ಬೀಜಗಳನ್ನ ಕುಟ್ಟಿ ಪುಡಿ ಮಾಡಿದ್ದೀನಿ. ಈಗ ಈ ಗ್ಲಾಸ್ಗೆ ಬಿಸಿನೀರನ್ನ ಹಾಕೋತಾ ಇದ್ದೀನಿ. ಈ ಬಿಸಿನೀರಿಗೆ ಕುಟ್ಟಿದಂತಹ ಕರ್ಬೂಜ ಪುಡಿಯನ್ನ ಸೇರಿಸ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ 1 ಗಂಟೆಗಳ ಕಾಲ ಇದು ಚೆನ್ನಾಗಿ ನೆನೆಯಕ್ಕೆ ಬಿಡಬೇಕು. ನಂತರ ಇದನ್ನ ಫಿಲ್ಟರ್ ಮಾಡಿ ಸೇವಿಸಬೇಕು. ಬಿಪಿ ಲೆವೆಲ್ಸ್ ಹೈ ಇದ್ದಾಗ ಇದನ್ನ ದಿನಕ್ಕೆ 2 ಬಾರಿ ಸೇವಿಸೋದು ಉತ್ತಮ. ಕರ್ಬೂಜ ಬೀಜಗಳಲ್ಲಿ ಕುಕುರ್ಬೋರ್ಸಿಟಿನ್ ಅನ್ನೋ ಕಾಂಪೌಂಡ್ ಇದೆ. ಇದು ರಕ್ತದ ಕ್ಯಾಪಿಲರಿಗಳನ್ನು ವಿಸ್ತರಿಸುತ್ತೆ, ಹಾಗೆ ಮೂತ್ರಪಿಂಡಗಳ ಕಾರ್ಯವನ್ನು ಸುಧಾರಿಸುತ್ತೆ. ಹೈ ಬಿಪಿಗಾಗಿ 2 ಮನೆಮದ್ದನ್ನ ತೋರಿಸಿದ್ದೀನಿ. ಖಂಡಿತ ಇದು ನಿಮಗೆ ಉಪಯುಕ್ತವಾಗಿ ಇರುತ್ತೆ ಅಂತ ನಂಬ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಮನೆಮದ್ದಿನೊಂದಿಗೆ ಭೇಟಿಯಾಗ್ತೀನಿ. ನಮಸ್ತೆ.
Click on the bell icon to watch our latest videos.